ನಮ್ಮ ಸಮೀಪದ ಹೊನ್ನಾವರದಲ್ಲಿ ಒಬ್ಬ ಬಡ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಒಂದು ಹೆಣ್ಣು ಮಗು. ಆಕೆಯ ತಂದೆ ಸಣ್ಣ ಪುಟ್ಟ ವ್ಯಾಪಾರವನ್ನು ಮಾಡಿಕೊಂಡು ಇರ್ತಕ್ಕಂಥವನು. ಆದರೆ ಮನೆಯಲ್ಲಿ ಬಡಸ್ತಿಕೆ ಇತ್ಯಾದಿಗಳು. ಅನಂತರದಲ್ಲಿ ಆ ಮಗು ವಿದ್ಯಾಭ್ಯಾಸವನ್ನು ಒಂದು ಹಂತಕ್ಕೆ, ಕೈಯಲ್ಲಿ ಸಾಮರ್ಥ್ಯತೆ ಇದ್ದ ಹಂತಕ್ಕೆ ಆಕೆ ಪೂರೈಸ್ತಾಳೆ. ಕೊನೆಗೆ ತಂದೆ ತಾಯಿಗಳಿಗೆ ಆಸರೆಯಾಗುವಂತಹ ನಿಟ್ಟಿನಲ್ಲಿ ತಾನು ಏನಾದರೂ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳುವುದಾಗಿ ಒಂದು ಕಡೆಗೆ ಉದ್ಯೋಗಕ್ಕೆ ಸೇರಿಕೊಳ್ತಾಳೆ. ಆಕೆಯ ಮನಸ್ಥಿತಿ ಎಲ್ಲ ತುಂಬ ಚೆನ್ನಾಗಿ ಇರುತ್ತೆ, ಎಲ್ಲವೂ ಹೌದು. ಆದರೆ ಆಕೆಗೆ ಒಂದು ಸಮಸ್ಯೆ ಇರತಕ್ಕಂಥದ್ದು ಎದುರಾಗ್ತದೆ. ಹೋಗುವಾಗ ಅಲ್ಲಿ ಬೀಳ್ತಕ್ಕಂಥದ್ದು ಎಲ್ಲರಿಗೂ ಆಶ್ಚರ್ಯ ಆಗತ್ತೆ, ಇತ್ಯಾದಿ ಆಗತ್ತೆ. ವೈದ್ಯರ ಬಳಿ ತಗೊಂಡು ಹೋಗ್ತಾರೆ. ECG ಹಿಡಿದು ಪ್ರತಿಯೊಂದನ್ನು ಕೂಡ ಮಾಡುತ್ತಾರೆ. ದೊಡ್ಡ ದೊಡ್ಡ ಮಲ್ಟಿ ಸ್ಪೆಷಲಿ ಹಾಸ್ಪಿಟ್ಲ್ಗಳಿಗೂ ಕೂಡ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೋ ಇಲ್ಲದೇ ಇದ್ದರೂ ಕೂಡ ಅವರ ನೆಂಟರು ಇಷ್ಟರು ಬಂಧುಗಳು ಎಲ್ಲ ಸೇರಿಕೊಂಡು ಪ್ರಯತ್ನಗಳನ್ನು ಮಾಡ್ತಾರೆ. ಆದರೂ ಕೂಡ ಯಾವುದರಿಂದ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ಹೇಳಿ ಕಂಡುಹಿಡಿಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂತಹ ಸಮಯದಲ್ಲಿ ಅವರ ಚಿಕ್ಕಮ್ಮನಾಗಿರ್ತಕ್ಕಂಥವಳು ನಮ್ಮ ಬಳಿಗೆ ಬಂದು ಕೇಳಿಕೊಂಡು ತದನಂತರದಲ್ಲಿ ಅದಕ್ಕೆ ನಾವು ಚಿಕಿತ್ಸೆಯನ್ನು ಮಾಡ್ತೇವೆ. ಮಾಡಿದ ಕೆಲವೇ ದಿವಸದಲ್ಲೇ ಆಕೆ ಸರಿ ಹೋಗ್ತಾಳೆ. ಜೊತೆಯಲ್ಲಿ ಇವತ್ತಿಗೂ ಕೂಡ ಆಕೆ ಆ ಒಂದು ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆದು ಸುಖ ಸಂತೋಷದ ಜೀವನವನ್ನು ನಡೆಸ್ತಾ ಇದ್ದಾರೆ. ಅಂತಹ ಒಂದು ಬಡ ಕುಟುಂಬದವರಲ್ಲಿ ಮಂದಹಾಸವನ್ನು ನಾವು ಕಾಣಬಹುದು. ಯಾಕೆ ಅಂತ ಕೇಳಿದರೆ, ನಮಗೆ ಅವರು ಕೊಟ್ಟಿರತಕ್ಕಂಥ ಹಣದ ಮೌಲ್ಯ ಹೆಚ್ಚು ಕಡಿಮೆ ECGಗೂ ಕೂಡ ಸರಿ ಹೋಗುವುದಿಲ್ಲ. ಅದಕ್ಕೂ ಕಡಿಮೆ ಹಣದಲ್ಲಿ ಆ ಮಗು ಚೆನ್ನಾಗಾಗಿರ್ತಕ್ಕಂಥದ್ದು. ಇದೇ ಅಲ್ವಾ ದೈವಿಕವಾದಂಥ ಶಕ್ತಿ.